ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತೊಬ್ರು ಸಿಸ್ಟರ್ಗೆ ಸಪೋರ್ಟ್ ಮಾಡೋಣ ಅಂತ ಬಂದಿದ್ದೀನಿ. ಅವ್ರ ಚಾನಲ್ ನೇಮ್ ಬಂದು RB ಕ್ರಿಯೇಷನ್ ಅಂತ. ಸೊ ಅವರು ಸ್ಟಾರ್ಟಿಂಗು ನಾನು ಹೊಸದಾಗಿ ಯೂಟ್ಯೂಬ್ ಬಂದಾಗಿಂದಲೂ ನನಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಸೊ ಕ್ಲಿಯಾರಿಟಿ ಅವ್ರ ವಿಡಿಯೋ ನಾನು ಮಾಡಿದ್ದಿಲ್ಲ, ಇವತ್ತೇ ಮಾಡ್ತಾ ಇದ್ದೀನಿ. ಸೊ ಸಿಸ್ಟರು ಎಲ್ಲರಿಗೂ ಸಪೋರ್ಟ್ ಮಾಡ್ತಾರೆ, ಪಾಪ ತುಂಬ ಒಳ್ಳೆ ವೀಡಿಯೋಸು ಮಾಡ್ತಾರೆ. ಬಟ್ ಅವರಲ್ಲಿ ಏನಿದೆ ಪ್ರಾಬ್ಲಮ್ ಅಂದರೆ ತುಂಬ ಲೇಟಾಗಿ ವೀಡಿಯೋಸು ಅಪ್ಲೋಡ್ ಮಾಡ್ತವ್ರೆ. ಲೇಟಾಗಿ ವೀಡಿಯೋಸ್ ಅಪ್ಲೋಡ್ ಮಾಡೋದ್ರಿಂದ ನಿಮಗೆ ಚಾನಲ್ ಫ್ರೀಸ್ ಆಗಿಬಿಡುತ್ತೆ ಎಲ್ಲರದು. ನಿಮಗೆ 20 ವ್ಯೂಸ್ ಬರೋದು ದೊಡ್ಡ ವಿಷಯ ಆಗಿಬಿಡುತ್ತೆ. ತುಂಬ ಲೇಟಾಗಿ ದಯವಿಟ್ಟು ಸಿಸ್ಟರ್ ನೀವು ಲೇಟಾಗಿ ವೀಡಿಯೋಸ್ನ ಅಪ್ಲೋಡ್ ಮಾಡಬೇಡಿ. ತುಂಬ ಪ್ರಾಬ್ಲಮ್ ಆಗುತ್ತೆ ಎಲ್ಲರಿಗೂ, ಹೇಳ್ತಾ ಇದ್ದೀನಿ ಎಲ್ಲ ಯೂಟ್ಯೂಬರ್ಗೂ. ಹೊಸದಾಗಿ ಯಾರ್ಯಾರು ಬರ್ತೀರಾ ದಯವಿಟ್ಟು ಕಂಟಿನ್ಯೂ ಮಾಡಿ. ಸ್ಟಾರ್ಟಿಂಗ್ ಹೊಸ ಯೂಟ್ಯೂಬರು ಚಾನಲ್ ಕ್ರಿಯೇಟ್ ಮಾಡ್ಕೊಂಡು ಬರ್ತಿರಲ್ಲ, ಅವ್ರಿಗೆ ತುಂಬ ಒಂದು ಬೆನಿಫಿಟ್ ಇರುತ್ತೆ. ಏನಂದರೆ ಸ್ಟಾರ್ಟಿಂಗ್ ಆಗಿದ ತಕ್ಷಣ ವ್ಯೂಸ್ ಜಾಸ್ತಿ ಬರುತ್ತೆ. ಅವಾಗ ನೀವು ನಾನ್ ಸ್ಟಾಪ್ ವೀಡಿಯೋ ಆಗ್ತಾಯಿದ್ರೆ 1 ತಿಂಗಳು 1.5 ತಿಂಗಳಲ್ಲಿ ನಿಮ್ಮದು 1000 ಸಬ್ಸ್ಕ್ರೈಬ್ ಮತ್ತು ವಾಚ್ ಅವರ್ಸ್ ಕಂಪ್ಲೀಟ್ ಆಗಿಬಿಡುತ್ತೆ. ಸೀರಿಯಸ್ ಆಗಿ ಹೇಳ್ತೀನಿ, 1 ತಿಂಗಳು ಕರೆಕ್ಟಾಗಿ ನಾನ್ ಸ್ಟಾಪ್ ಒಂದು ದಿವಸ ಲೀವ್ ಬಿಡದೆ ನೋಡಿ ಪಕ್ಕ ಆಗಿಬಿಡುತ್ತೆ ನಿಮ್ಮದು, 100% ಆಗಿಬಿಡುತ್ತೆ. ಇನ್ನೊಂದೇಂದರೆ ಈ ಸಿಸ್ಟರು ತುಂಬ ಒಳ್ಳೆಯವರು ಪಾಪ. ಏನೇ ಇರಲಿ ಎಲ್ಲರಿಗೂ ಹೆಲ್ಪ್ ಮಾಡ್ತಾರೆ, ನನಗೆ ತುಂಬ ಇಷ್ಟ. ಮತ್ತು ಇನ್ನೊಂದಂದರೆ ಇವ್ರು ದಯವಿಟ್ಟು ಸಿಸ್ಟರ್ ನೀವು ನಿಮ್ಮ ಚಾನಲ್ನ ಫ್ರೀಸ್ ಆಗಕ್ಕೆ ಬಿಡಬೇಡಿ ನೀವು ನೋಡ್ತಾ ಇದ್ರೆ. ಮತ್ತು ಇನ್ನೂ ಹೊಸಬ್ರಿಗೆ ಏನಂದರೆ ಎಲ್ಲರೂ ಹೇಳ್ತವ್ರೆ ದೊಡ್ಡ ಯೂಟ್ಯೂಬರ್ಸ್ ಎಲ್ಲ ಇವಾಗ ಮಾನಿಟೈಸ್ ಆಗೋದೆಲ್ಲ ತುಂಬ ಈಸಿ ಅಂತ. ಆ ಥರ ಅನ್ಕೊಂಬೇಡಿ, ಮಾನಿಟೈಸ್ ಆಗೋದು ಈಸಿ ಅಂತ. ತುಂಬ ಕಷ್ಟ ಇದೆ, ಇವಾಗಲೇ ತುಂಬ ಕಷ್ಟ ಕೊಟ್ಟಿದ್ದಾರೆ. ಯಾಕಂದರೆ ಇವಾಗ ನಾವೇನಾದರೂ ಕಂಟೆಂಟ್ ಯಾರ್ದಾದ್ರೂ ಕಾಪಿ ಮಾಡಿದ್ರೆ ಸರಿ, ಏನಾದರೂ ಮಾಡಿದ್ರೆ ಸರಿ ಅಂದ್ಕೊಳ್ಳಿ. ಇವಾಗ ಎಲ್ಲರೂ ಏನು ಮಾಡ್ತಾರೆ, ಕೆಲವ್ರು ಜನ ಇನ್ಸ್ಟಾಗ್ರಾಮಿಂದ ಫೇಸ್ಬುಕ್ಕಿಂದ ತೆಗೆದುಬಿಟ್ಟು ಅವ್ರು ವಾಯ್ಸ್ ಓವರ್ ಕೊಡ್ತವ್ರೆ. ಆ ಥರ ಮಾಡೋಕ್ಕೆ ಹೋಗ್ಬೇಡಿ. ರೀಯೂಸ್ ಕಂಟೆಂಟ್ ಅಂತ ಬರ್ತಾ ಇದೆ. ಇವಾಗ ಏನಂದರೆ ಕಮ್ಯುನಿಟಿ ಗೈಡ್ ಸ್ಟ್ರೈಕ್ಗಿಂತ ರೀಯೂಸ್ ಕಂಟೆಂಟ್ ತುಂಬ ಡೇಂಜರ್ ಆಗಿಬಿಟ್ಟಿದೆ. ಸೀರಿಯಸ್ ಆಗಿ ಚಾನಲ್ಗಳು ಇಮ್ಮಿಡಿಯೇಟ್ ತೆಗೆದುಬಿಡ್ತಾರೆ, ಅಷ್ಟು ಪವರ್ ಆಗಿಬಿಟ್ಟಿದೆ ರೀಯೂಸ್ ಕಂಟೆಂಟು. 3-4 ಸಲ ಬಂದರೆ ಸಾಕು ತೆಗೆದುಬಿಡ್ತಾರೆ. ಈ ಥರ ಪ್ರಾಬ್ಲಮ್ ಆಗ್ತಾ ಇದೆ ಎಲ್ಲ ಹೊಸ ಯೂಟ್ಯೂಬರ್ಗೆ ಹೇಳ್ತಾ ಇದ್ದೀನಿ. ನನ್ನ ಫ್ರೆಂಡು ಒಬ್ಬ ಇದ್ದ, ಅವನು ಬೇರೆ ಚಾನಲ್ ಇಟ್ಟಿದ್ದ. ಈ ಥರ ಇದು ಆ್ಯಕ್ಟರ್ಸು ಎಲ್ಲ ಮಾಡ್ತಾರಲ್ಲ, ಆ ಫಿಲಿಮ್ದೆಲ್ಲ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ತೆಗೆದ್ಬಿಟ್ಟು ಇವನೇ ಎಡಿಟ್ ಮಾಡಿಬಿಟ್ಟು ಮಾಡ್ತಾ ಇದ್ದ. ಸರಿ ಆಯ್ತು, ನಾನು ಹೇಳಿದೆ ಈ ಥರ ಮಾಡೋಕ್ಕೆ ಹೋಗ್ಬೇಡಲ್ಲ, ರೀಯೂಸ್ ಕಂಟೆಂಟ್ ಬಂದರೆ ನಿನ್ನ ಚಾನಲ್ ಡಿಲೀಟ್ ಆಗುತ್ತೋ ಅಂತ. ಅವ್ನು ಕೇಳಿಲ್ಲ. ಸರಿ 1 ತಿಂಗಳಲ್ಲೇ ಒಂದು ಸಬ್ಸ್ಕ್ರೈಬು ಕ್ಲಿಯರ್ ಆಯಿತು, ವಾಚ್ ಅವರ್ಸು ಕ್ಲಿಯರ್ ಆಯಿತು. ಮಾನಿಟೈಸ್ಗೆ ಅಪ್ಲೈ ಮಾಡೋಕ್ಕೆ ಕೊಟ್ಟ ಅವನು, ಅಲ್ಲಿ ನೋಡಿದ್ರೆ ಒಂದು ಚಾನಲೇ ಡಿಲೀಟ್ ಮಾಡಿಬಿಟ್ರು. ಚೆಕ್ ಮಾಡ್ತಾರೆ ಮಾನಿಟೈಸ್ಗೆ ಹೋದಾಗ. ಸ್ಟಾರ್ಟಿಂಗಿಂದ ನಾವೇನು ಕೆಲಸ ಮಾಡಿದ್ದೀವಿ ಅದು ಫುಲ್ ಚೆಕ್ ಮಾಡ್ತಾರೆ. ದಯವಿಟ್ಟು ಹೇಳ್ತೀನಿ ಎಲ್ಲರಿಗೂ, ಯಾರ್ದು ಕಾಪಿ ಹೊಡಿಬೇಡಿ. ತಮ್ಮನಲ್ಲಿ ಟೈಟು ಏನೇ ಇರಲಿ, ಯಾರ್ದು ದಯವಿಟ್ಟು ಕಾಪಿ ಹೊಡಿಯೋಕ್ಕೆ ಹೋಗ್ಬೇಡಿ, ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಇವಾಗ ಏನಾಗಲ್ಲ, ಇವಾಗ ಎಲ್ಲ ಬರುತ್ತೆ, ವಾಚ್ ಅವರ್ಸು ಅದು ಇದು ಎಲ್ಲ ಬರುತ್ತೆ ನಿಮಗೆ. ಬಟ್ ನಾವು ಮಾನಿಟೈಸನ್ನು ಅಪ್ಲೈ ಮಾಡಿದಾಗ ಪ್ರಾಬ್ಲಮ್ ಆಗುತ್ತೆ. ದಯವಿಟ್ಟು ಸಿಸ್ಟರ್ಗೆ ಫುಲ್ ಆದಷ್ಟು ವೀಡಿಯೋ ನೋಡಿ ಸಪೋರ್ಟ್ ಮಾಡಿ. ಯಾರ್ದು ಚಾನಲಲ್ಲಿ ವೀಡಿಯೋ ಇದು ಲೇಟಾಗಿ ಹಾಕಕ್ಕೆ ಹೋಗಬೇಡಿ, ಯಾಕಂದರೆ ಚಾನಲ್ ಫ್ರೀಸ್ ಆಗಿಬಿಡುತ್ತೆ. ಫ್ರೀಸ್ ಆದರೆ ತುಂಬ ಕಷ್ಟ ರೀ, ದಿವಸ ಬಿದ್ದಿರೋದೆಲ್ಲ ವೇಸ್ಟ್ ಆಗಿಬಿಡುತ್ತೆ ನಿಮಗೆ. ಸೊ ಮುಂದೆನೂ ಹೋಗಲ್ಲ, ಹಿಂದೆನೂ ಹೋಗಲ್ಲ, ಆ ಥರ ಬರೀ ಸ್ಟಕ್ ಆಗಿರುತ್ತೆ. ಸೊ ಎಲ್ಲ ಯೂಟ್ಯೂಬರ್ಗೆ ನಾನು ಇದೇ ಹೇಳೋಕ್ಕೆ ಇಷ್ಟಪಡ್ತೀನಿ, ನೀವೇನೇ ಮಾಡಿ ಓನ್ ಕಂಟೆಂಟಾಗಿ ಮಾಡಿ. ಓನ್ ಕಂಟೆಂಟ್ ನಿಮ್ಮ ಮಾತಾಡೋದು ಸ್ಟೈಲ್ ಇರ್ಬೋದು. ಇನ್ನೊಂದು ಅಷ್ಟೇ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಯೂಟ್ಯೂಬಲ್ಲಿ ಏನು ಕೊಟ್ಟಿದ್ದಾರೆ ಆ ಮ್ಯೂಸಿಕ್ ಮಾತ್ರ ಯೂಸ್ ಮಾಡಿ. ಬೇರೆ ಆ್ಯಪಿಂದ ಇವಾಗ ಮ್ಯೂಸಿಕ್ ಎಲ್ಲ ಯೂಸ್ ಮಾಡಿದ್ರೆ ಪ್ರಾಬ್ಲಮ್ ಆಗುತ್ತೆ, 100% ಪ್ರಾಬ್ಲಮ್ ಆಗುತ್ತೆ. ಇವಾಗ ನಿಮ್ಗೇನು ಕಾಪಿ ರೈಟ್ಸ್ ಅಂತೂ ಬರಲ್ಲ. ಬಟ್ ಮಾನಿಟೈಸನ್ ಚೆಕ್ ಮಾಡೋವಾಗ ತುಂಬ, ಇವಾಗ ಎಲ್ಲರೂ ಅಂದ್ಕೊಂಡ್ಬಿಟ್ಟಿದ್ದಾರೆ ಈಸಿ ಅಂತ, ತುಂಬ ಚೆಕ್ ಮಾಡ್ತಾರೆ ಮಾನಿಟೈಸ್ಗೆ. ಆದರೆ ಅಪ್ಲೈ ಆದರೆ ಅಂದ್ಕೊಳ್ಳಿ 1 ಅವರಲ್ಲೇ ಆಗಿಬಿಡುತ್ತೆ. ನೀವು ಸಣ್ಣ ಸಣ್ಣ ತಪ್ಪನ್ನ ಅವರು ತುಂಬ ನೋಡ್ತಾರೆ ಅವರು, ಸೀರಿಯಸ್ ಆಗಿ ಹೇಳ್ತೀನಿ. ಮತ್ತು ಇನ್ನೊಬ್ರಿಗೊಂದು ಪ್ರಶ್ನೆ ಕೇಳಬೇಕು. ಎಲ್ಲರದು ಕೆಲವ್ರದ್ದು ಮಾನಿಟೈಸ್ ಆಗಿಬಿಟ್ಟಿರುತ್ತೆ, ಬಟ್ ಡಾಲರ್ ಕೌಂಟ್ ಆಗ್ತಾ ಇರಲ್ಲ. ಯಾರಿಗಾದ್ರೂ ಏನಾದರೂ ಗೊತ್ತಾ ಏನು ಪ್ರಾಬ್ಲಮ್ ಅಂತ? ದಯವಿಟ್ಟು ಗೊತ್ತಿದ್ರೆ ಹೇಳಿ, ನನಗೆ ಗೊತ್ತು, ನಾನು ಹೇಳ್ಕೊಡ್ತೀನಿ. ಆ ಥರ ಯಾರಿಗಾದ್ರೂ ಪ್ರಾಬ್ಲಮ್ ಇದ್ದರೆ, ಮಾನಿಟೈಸ್ ಆಗಿ ಕೂಡ ಡಾಲರ್ ಕೌಂಟ್ ಆಗಿಲ್ಲ ಅಂದರೆ ನನಗೆ ಮೆಸೇಜ್ ಮಾಡಿ, ನಾನು ಹೇಳ್ಕೊಡ್ತೀನಿ ನಿಮಗೆ. ಅರ್ಥ ಆಯ್ತಾ? ಏನು ದೊಡ್ಡ ವಿಷಯ ಅಲ್ಲ, ಅದು ಸಿಂಪಲ್ ಆಗೇ ಇದೆ. ನಿಮ್ಗೆ ಯಾರಿಗಾದ್ರೂ ಗೊತ್ತಾ, ಏನಾದರೂ ಗೊತ್ತಿದ್ರೆ ದಯವಿಟ್ಟು ಹೇಳಿ, ತಿಳ್ಕೊಳ್ಳೋಣ. ಒಂದು 4 ಜನ ತಿಳ್ಕೊಳ್ಳೋಣ. ಕಮೆಂಟ್ಸ್ ಹಾಕಿ ನನ್ನ ಕೆಳಗಡೆ, ಗೊತ್ತು ಬ್ರೋ ನನಗೆ ಈ ಥರ ಮಾಡ್ಬೋದು ಅಂತ. ನನಗೆ ಗೊತ್ತು, ನಾನು ಹೇಳ್ಕೊಡ್ದೇ ಇಲ್ಲ. ಸೊ ಎಲ್ಲರೂ ಕಲಿಯೋಣ, ಅದರಲ್ಲಿ ಏನಿದೆ. ನನಗೊಬ್ಬನಿಗೆ ಗೊತ್ತಾ, ಇಡೀ ಎಲ್ಲರಿಗೂ ಗೊತ್ತಾ, ನಾನಂದರೆ ನನಗಿಂತ ದೊಡ್ಡವರು ಇದ್ದಾರೆ. ಸೊ ಹೇಳಿ, ಒಂದೊಂದು ಕ್ವಶನ್ಗಳು ಕೇಳಿ, ನಾವು ಸ್ವಲ್ಪ ಶಾರ್ಪ್ ಆಗೋಣ, ತಿಳ್ಕೊಳ್ಳೋಣ ಯೂಟ್ಯೂಬ್ ಬಗ್ಗೆ ಏನು ಅಂತ. ನಿಮ್ಗೇನು ಮಾಹಿತಿ ಇದೆ ಕೊಡಿ, ನನಗೇನು ಮಾಹಿತಿ ಗೊತ್ತು ನಾನು ಕೊಡ್ತೀನಿ. ಬಟ್ ಮಾನಿಟೈಸ್ ಆಗಿರುತ್ತಲ್ಲ, ಈ ಪ್ರಾಬ್ಲಮ್ ಎಲ್ಲರಿಗೂ ಇರುತ್ತೆ. ಅವ್ರದ್ದು ಮಾನಿಟೈಸ್ ಆಗಿ ಕೂಡ ಡಾಲರು ಇನ್ಕ್ರೀಸ್ ಆಗ್ತಾ ಇರಲ್ಲ, ಹೆಚ್ಚುತ್ತಾ ಇರಲ್ಲ, ಜಾಸ್ತಿ ಆಗ್ತಾ ಇರಲ್ಲ. ಸೊ ಅವರು ಬೇಜಾರಲ್ಲಿ ಕೂತಿರ್ತಾರೆ, ಏನಕ್ಕೆ ನನ್ನ ಡಾಲರ್ ಜಾಸ್ತಿ ಆಗಿಲ್ಲ ಅಂತ. ಕೇಳಿ ಬೇಕಾದ್ರೆ ಯಾರ್ದಾದ್ರು ಮಾನಿಟೈಸರ್ ಆಗಿರುತ್ತೋ ಅವ್ರದ್ದೆಲ್ಲ ಇದು ಪ್ರಾಬ್ಲಮ್ 100% ಬಂದಿರುತ್ತೆ. ಇವಾಗಂತೂ ಬಂದಿರುತ್ತೆ. ಸೊ ಅಷ್ಟು ಕಾನ್ಫಿಡೆನ್ಸ್ ಆಗಿ ಹೇಳ್ತೀನಿ. ಸಿಸ್ಟರ್ RB ಕ್ರಿಯೇಷನ್ ಸಿಸ್ಟರ್ ನೋಡ್ತಾ ಇದ್ದರೆ ದಯವಿಟ್ಟು ನೀವು ಲೇಟಾಗಿ ವಿಡಿಯೋ ಅಪ್ಲೋಡ್ ಮಾಡಬೇಡಿ. ಟೈಮ್ ಟು ಕರೆಕ್ಟಾಗಿ ಅಪ್ಲೋಡ್ ಮಾಡಿ, ಆವಾಗ ಅಪ್ಡೇಟ್ ಆಗ್ತಾ ಇರುತ್ತೆ. ವಾಚ್ ಅವರ್ ಇರಲಿ, ಏನೇ ಇರಲಿ. ಆ್ಯಕ್ಚುಲಿ ನಿಮ್ಮ ಚಾನಲ್ ಆ್ಯಕ್ಟಿವ್ ಇರೋ ಥರ ಎಲ್ಲರೂ ತೋರಿಸಿ.
ಡಿಆಕ್ಟಿವ್ ಮಾಡಿಬಿಡ್ತಾರೆ ಇಲ್ಲಾಂದರೆ. ಸೊ ಅರ್ಥ ಮಾಡ್ಕೊಳ್ಳಿ, ಎಲ್ಲರಿಗೂ ಒಳ್ಳೇದಾಗಲಿ ಅಂತ. ಏನಾದರೂ ಡೌಟು ಗ್ಯೂಟು ಇದ್ದರೆ ದಯವಿಟ್ಟು ಬಂದು ನನ್ನ ಕಮೆಂಟ್ ಬಾಕ್ಸ್ಗೆ ಹಾಕಿ. ನೀವೇನೋ ಡೌಟ್ ಕೇಳಿದ್ರು ನಾನು ಹೇಳ್ಕೊಡ್ತೀನಿ, ನನಗೆ ಗೊತ್ತಿರೋದು ನಾನು ಹೇಳ್ಕೊಡ್ತೀನಿ. ಸೊ ಕಲೀರಿ 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 ಅಂತ ಹೇಳ್ತಾ ವಿಡಿಯೋ ಏನು ಮಾಡ್ತಾಯಿದ್ದೀನಿ. ಟಾಟಾ.